ನಾನು ಚೆನ್ನಾಗಿ ಗೊತ್ತಿದೆ ನನಗೆ. ನಾನು ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ. ಯಾವ ತರ ಅಂತ ಹೇಳ್ತೀರಾ? ಇವಾಗ ನಾನು ಮಾಡ್ತಾ ಇರೋ ಕೆಲಸ ಆಗಿರ್ಬೋದು, ಅದ್ರ ಬಗ್ಗೆ ನಾನು ಯಾವುದೇ ತರದ ಸ್ಟಡೀಸ್ ಏನು ಮಾಡಿಲ್ಲ. ನಾನು ಅದ್ರ ಬಗ್ಗೆ ಕಲ್ತಿದ್ದೀನಿ. ಹಾಗೆ ನನ್ನೊಂದು ಫೀಲಿಂಗ್ಸ್, ನಾನು ತುಂಬಾ ಆಳವಾಗಿ ನಾನೊಂದು ಮನಸ್ಸು ತುಂಬಾ ಕಡಿಮೆ ಇದೆ ಅಂತ ಹೇಳ್ಕೊಂತೀನಿ, ನಾನು ದುರ್ಬಲ ಇದೆ ಅಂತ ಹೇಳ್ಕೊಂತೀನಿ. ಇಲ್ಲ ಅಂದ್ರೆ ಮನಸ್ಸು ತುಂಬಾ ದುರ್ಬಲ ಅಂದ್ರೆ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ? ಇವಾಗ ನಾನು ಯಾವ್ದಾದ್ರು ಒಂದು ಸೆಂಟಿಮೆಂಟಲ್ ಏನಾದ್ರು ಒಂದು ದೃಶ್ಯ ಬಂದ್ರೆ ಇಮಿಡಿಯೇಟ್ ಆಗಿ ಕಾಣೋದು, ಅಂದ್ರೆ ಇಮೋಷನ್, ಭಾವುಕರಿದ್ದೀರಾ ಜಾಸ್ತಿ ಅಂತ. ಅದು ಸಿಕ್ಕಾಪಟ್ಟೆ. ಆಮೇಲೆ ನನ್ನ ಸ್ನೇಹಿತರಲ್ಲಾಗಿರ್ಬೋದು, ಒಬ್ಬ ಸ್ನೇಹಿತನ ತುಂಬಾ ನಾನು ಇಷ್ಟಪಡ್ತೀನಿ. ಸೊ ಅವ್ರನ್ನ ಅದ್ ಏಂತಕ್ಕೆ ನಾನು ಅಷ್ಟು ಇಷ್ಟಪಡ್ತಾ ಇದ್ದೀನಿ, ಅವ್ರಿಗೂ ನನಗೂ ಏನಾದ್ರು ಬೇರೆ ಏನಾದ್ರು ಪುನರ್ಜನ್ಮದ ಏನಾದ್ರು ಲಿಂಕ್ ಇದೆಯಾ? ಸೊ ಆಮೇಲೆ ನನ್ನ ಹಿಂದಿನ ಜನ್ಮದ ಒಂದು ರಹಸ್ಯ ಏನಿದೆ, ನಾನು ಏನಾಗಿರ್ಬೋದು ಅನ್ನೋ ಒಂದು ಕುತೂಹಲ, ಒಂದು ಸಾಮಾನ್ಯ ಕುತೂಹಲ. ಅದ್ ಬಿಟ್ರೆ ಓಕೆ, ಸೊ ಸ್ಪೆಷಲ್ ಟ್ಯಾಲೆಂಟ್ಸ್ ಅಂತ ಹೇಳಿದ್ರಲ್ಲ, ಅಂದ್ರೆ ನೀವು ಕಲ್ದೇ ಇದ್ರು ನಿಮ್ಮಲ್ಲಿ ಬಂದಿರೋಂಥ ಹೊಸ ಟ್ಯಾಲೆಂಟ್ಸ್ಗಳು ಅಥವಾ ಹೊಸ ವಿಷಯಗಳು ಅದು ಏನು ಅಂತ ಹೇಳ್ತೀರಾ? ಇವಾಗ ನಾನು ಮಾಡ್ತಾ ಇರೋ ಕೆಲಸ ಇವಾಗ IT ಇಂಜಿನಿಯರಿಂಗ್ ಅಲ್ಲಿ ಇದ್ದೀನಿ. ಸೊ ಅದ್ರ ಬಗ್ಗೆ ನಾನು ಯಾವುದೇ ಸ್ಟಡೀಸ್ ಮಾಡಿಲ್ಲ, ಬಟ್ ಅದ್ರ ಬಗ್ಗೆ ನಾನು ತುಂಬಾ ದೊಡ್ಡ ಕಂಪನಿಗಳಲ್ಲಿ ತುಂಬಾ ದೊಡ್ಡ ಪ್ರಾಜೆಕ್ಟ್ಸ್ ಗಳನ್ನ ನಾನು ಸಕ್ಸಸ್ ತಗೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ಕೆಲಸ ಮಾಡಿದ್ದೀನಿ. ಸೊ ಉದಾಹರಣೆಗೆ ಏನಾದ್ರು ಹೇಳಕ್ ಸಾಧ್ಯ ಇದೆಯಾ? ಉದಾಹರಣೆಗೆ ಕೆಲವೊಂದು ನಾನು ಈ ಬಾಂಬ್ಸ್, ಸ್ಮೋಕಿಂಗ್ ಬಾಂಬ್ಸ್ ಅಂತ ಹೇಳಿ ಇದಾಗತ್ತೆ. ಸೊ ಅದ್ರ ಬಗ್ಗೆ ನಾನು ಸ್ಟಡೀಸ್ ಮಾಡಿ ಅದ್ರ ಬಗ್ಗೆ ಪ್ರಾಜೆಕ್ಟ್ ಓಕೆ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ನಾನು ಕೆಲವು ಕಾಯಿಲ್ಸ್ ಎಲ್ಲ ಮಾಡಿ ಮೆಟಲ್ ಡಿಟೆಕ್ಟರ್ಸ್ ಅಂತ ಯೂಸ್ ಮಾಡಿ ಅದೊಂದು ಸಪ್ರೇಟ್ ಪ್ರಾಜೆಕ್ಟ್, ಅದನ್ನ ಪ್ರಪಂಚದಲ್ಲಿ ಯಾರು ಮಾಡಿಲ್ಲ ಆಕ್ಚುಲಿ ಅದನ್ನ. ಸೊ ಅದನ್ನ ನಾವು ಪ್ರಿಪೇರ್ ಮಾಡಿ ಅದು 4-5 ದಿನ R&D ಮಾಡಿ ಅದ್ರ ಬಗ್ಗೆ ಎಲ್ಲ ನಾವು ಸ್ಟಡೀಸ್ ಮಾಡಿ ಅದ್ರ ಬಗ್ಗೆ ಎಲ್ಲ ಸಕ್ಸಸ್ ತಗೊಂಡು ಸೊ ಅದ್ರ ಬಗ್ಗೆ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ ಅದರಲ್ಲಿ. ಆದ್ರೆ ನಿಮಗೆ ಇದ್ರ ಬಗ್ಗೆ ಯಾವುದೇ ರೀತಿಯಂತ ಮುಂಚಿತವಾದ ಮಾಹಿತಿ ಇಲ್ಲಿ ಇರಲಿಲ್ಲ? ಇಲ್ಲ, ನಾನು ಸ್ಟಡೀಸ್ ಮಾಡಿಲ್ಲ. ಸೊ ಅದು ಇಲ್ದೇನೆ ಸ್ಟಡೀಸ್ ಇಲ್ದೇನೆ ಕಾಯಿಲ್ ಮಾಡೋದು, ಮೆಟಲ್ ಡಿಟೆಕ್ಟರ್ ಮಾಡೋದು, ಹೌದು, ಪ್ರೊಜೆಕ್ಟ್ ಮಾಡೋದೆಲ್ಲ ಮಾಡಿದಿರಾ? ಟೆಕ್ನಿಕಲ್ ಅಲ್ಲಿ ತುಂಬಾ ನನಗೆ ಗೊತ್ತಿದೆ, ಒಂದು ಒಳ್ಳೆ ಸ್ಟೇಜ್ ಅಲ್ಲಿ ನಾನು ಇದ್ದೀನಿ. ಬಟ್ ಅದ್ರ ಬಗ್ಗೆ ನಾನು ಯಾವುದೇ ಸ್ಟಡೀಸ್ ಇಲ್ಲ. ಬಟ್ ನಾನು ಸ್ಕೂಲಲ್ಲಿ ನಾನು ಹೋಗ್ಬೇಕಾದ್ರೆ ನಂದೊಂದು ಗೋಲ್ ಅನ್ನೋದು ಇದ್ದಿದ್ದೆ, ನನ್ ಬೇರೆ ಆರ್ಮಿಗೆ ಹೋಗ್ಬೇಕು ನಾನು. ಸೊ ಇಲ್ಲ ಪೊಲೀಸ್ ಆಗ್ಬೇಕು ನಾನು, ಇಲ್ಲ ಬೇರೆ ಏನಾದ್ರು ಆಗ್ಬೇಕು ಅನ್ನೋ ಒಂದು. ಬಟ್ ನಾನು ಈ ತರ ಆಗ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಯಾವುದೋ ಒಂದು ಆಕ್ಸಿಡೆಂಟ್ ಅಲ್ಲಿ ನಾನು ಒಂದು ಕಂಪನಿಗೆ ಒಂದು ಟೆಕ್ನಿಕಲ್ ಅಂತ ಹೋದಾಗ ಸೊ ನಾನು ಈ ತರ ಮುಂದುವರೆದು ಇವತ್ತಿನ ದಿನಕ್ಕೆ ನಾನು ಇದ್ರಲ್ಲಿ ತುಂಬಾ ಬೆಳೆದಿದ್ದೀನಿ. ಸೊ ಒಂದು ಒಳ್ಳೆ ಖುಷಿ. ಆದ್ರೆ ಒಳ್ಳೆ ನಿಮ್ಗೆ ಇದಕ್ಕೇನು ಕಾರಣ ಅಂತ ತಿಳ್ಕೊಬೇಕು ಅಂತ. ಕಾರಣ ನನ್ನ ಜನ್ಮದ ರಹಸ್ಯ ಏನು, ಇವಾಗ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ, ಸೊ ಇದ್ರ ಬಗ್ಗೆ ನಾನು ತಿಳ್ಕೊಂಡೆ. ಪ್ರಾಬ್ಲಮ್ಸ್ ಅಂತ ಬಂದಾಗ ನಿಮ್ಗೆ ಏನಾದ್ರು ಅನಿಸ್ತಾ ಇದೆ, ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ ಅಂತ? ನನಗೆ ಕೆಲವು ಟೈಮಲ್ಲಿ ಒಂದು ಕನ್ಫ್ಯೂಷನ್ಸ್ ಬರುತ್ತೆ. ಅಂದ್ರೆ ಇಂಪಾರ್ಟೆಂಟ್ ಒಂದು ಏನು ನಡೀತಾ ಇದೆ, ಏನ್ ಬಿಡ್ತಾ ಇದೆ, ಇಂಪಾರ್ಟೆಂಟ್ ಡಿಸಿಷನ್ ತಗೋಬೇಕಾದ್ರೆ. ಹೌದು. ಆಮೇಲೆ ಮುಂದೆ ನನ್ನ ಒಂದು ಕೆಲವು ಪ್ರೀತಿ ಸ್ನೇಹ ಬಾಂಧವ್ಯ ಅನ್ನೋದಿರುತ್ತಲ್ಲ ಸ್ನೇಹಿತರಲ್ಲಿ, ಸೊ ಅದನ್ನ ನಾನು ತುಂಬಾ ಇನ್ವಾಲ್ವ್ ಆಗ್ತೀನಿ, ತುಂಬಾ ನಂಬ್ತೀನಿ. ಕೆಲವ್ರು ಹರ್ಟ್ ಮಾಡ್ತಾರೆ, ಆ ಹರ್ಟ್ ನಂಗೆ ತುಂಬಾ ಹರ್ಟ್ ಆಗುತ್ತೆ. ಸೊ ಪ್ರೀತಿ ವಿಷಯ ಏನಾದ್ರು ಈ ತರ ಬಂದಿದ್ಯಾ? ಪ್ರೀತಿ ವಿಷಯ ಅಂದ್ರೆ ಹೇಳಂಗಿದ್ರೆ ಹೇಳ್ಕೋಬೋದು, ಏನ್ ತೊಂದರೆ ಇಲ್ಲ. ಅಂದ್ರೆ ಇದೆ, ಸ್ವಲ್ಪ ಹೇಳ್ಕೊಳಕ್ ಮುಜುಗರ ಅನ್ಸುತ್ತೆ. ಅದು ತುಂಬಾ ಮನ್ಸಿಗೆ ನೋವಾಗಿನ ತುಂಬಾ ದೊಡ್ಡದಾಗಿದೆ. ಸರಿ, ನೋಡೋಣ. ಸೊ ಇದು ಅಫ್ಕೋರ್ಸ್ ಪ್ರಾಬ್ಲಮ್ ಏನಿಲ್ಲ ನಿಮಗೆ. ಸೊ ಕೆಲವು ಕುತೂಹಲದ ಅಂಶಗಳನ್ನ ತಿಳ್ಕೊಳ್ಳೋಕ್ಕೆ ಅಂತಲೇ ಇದೊಂದು ಸೆಷನ್ ತೊಗೊತಾ ಇದ್ರೆ ನೋಡೋಣ. ನಿಮ್ಮ ಪಾಸ್ಟ್ ಲೈಫ್ಸ್ ಅಥವಾ ಏನಾದ್ರು ಕಾರಣಗಳಿದ್ರೆ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಬರುತ್ತೆ. ಇದರಿಂದ ಯಾವುದೇ ಥರ ಹೀಲಿಂಗ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹೀಲಿಂಗ್ ಬೇಕು ಆಗಿಲ್ಲ ನಿಮಗೆ. ಸೊ ನೋಡೋಣ, ಪ್ರೊಸೀಡ್ ಮಾಡೋಣ. ಓಕೆ. ರವಿ, ಈಗ ಒಂದೊಂದಾಗಿ ನಿನ್ನ ಕುತೂಹಲಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ನಿನ್ನ ಈ ಜನ್ಮದ ಫ್ರೆಂಡ್ ಯಾರು ಅಂದರೆ ನಿನ್ನ ಪ್ರೀತಮ್ ಅಂತ ಹೇಳಿರೋ ಹಾಗೆ ತುಂಬಾ ಹಚ್ಕೊಂಡಿರೋ ಹಾಗೆ, ಆತ ಇಲ್ಲದ್ರೆ ಇರೋಕ್ಕಾಗದೇ ಇರೋಷ್ಟು ಮಟ್ಟಿಗೆ ಏನು ಆತನ ಜೊತೆ ಒಂದು ಬಾಂಧವ್ಯ ಬೆಳೆದಿದೆ, ಒಂದು ಗೆಳೆತನ ಬೆಳೆದಿದೆ. ಇದಕ್ಕೇನು ಕಾರಣ ಅಂತ ಒಂದು ಪ್ರಶ್ನೆ ನಿನಗೇನು ಮೂಡಿತೋ, ಇದ್ರ ಉತ್ತರವಾಗಿ ಇದಕ್ಕೇನು ಕಾರಣ, ಯಾಕೆ ನೀವಿಬ್ಬರು ತುಂಬ ಕ್ಲೋಸ್ ಆಗಿರ್ತೀರ, ಇದಕ್ಕೆ ಯಾವ್ದಾದ್ರು ಹಿಂದಿನ ಜನ್ಮದ ಗೆಳೆತನನೋ ಅಥವಾ ಏನಾದರೂ ಕಾರಣ ಇದೆಯಾ ಅನ್ನೋದನ್ನ ನಿನ್ನ ಒಳ ಮನಸ್ಸು ನಿನಗೆ ಕರ್ಕೊಂಡು ಹೋಗುತ್ತೆ. ನಾನು 1, 2, 3 ಅಂತ ಶಬ್ದ ಕೊಡ್ತೀನಿ. ಆಗ ನಿನ್ನ ಮನಸ್ಸು ನಿನಗೆ ಈ ಒಂದು ಪ್ರಶ್ನೆಯ ಉತ್ತರವಾಗಿ ಆ ಒಂದು ಜನ್ಮಕ್ಕೆ ಕರ್ಕೊಂಡು ಹೋಗುತ್ತೆ. ಅದನ್ನು ನೋಡ್ತಾ ನೀನು ನನಗೆ ಅಂತ ಹೇಳ್ತೀಯ. 1, 2, 3 ಗೋ. ಆಲ್ ರೈಟ್. ಏನು ಕಾಣಿಸ್ತಾ ಇದೆ ರವಿಯಲ್ಲಿ?
ಯುದ್ಧ. ಚರ್ಮದ ಬೂಟು, ಲೆದರ್ ಕೋಟು ಎಲ್ಲ. ಓಕೆ, ತುಂಬ ಜೋರ ನಡೀತಾ ಇದ್ದ. ಹೌದು. ಆಲ್ ರೈಟ್. ಗಾಯ ಏನಾರು ಆಗಿದೆಯಾ ನಿನಗೆ? ಇಲ್ಲ. ಇಲ್ಲ. ಓಕೆ ಓಕೆ. ಇನ್ನೇನು ಯುದ್ಧ ಮುಗಿಯೋಕ್ಕೆ ಬಂದಿದೆಯಾ ಅಥವಾ ಈಗ ಶುರು ಆಗಿದೆಯಾ ಅಥವಾ ನಡೀತಾ ಇದೆಯಾ? ಈಗ ಶುರು ಆಗಿದೆ. ಆಲ್ ರೈಟ್. ಯಾವ ಥರದ ಭಾವನೆಗಳಿದೆ ನಿನ್ನಲ್ಲಿ? ಯಾವ ಥರ ಹೋರಾಡ್ತಾ ಇದೆಯಾ? ಎಲ್ಲರನ್ನೂ ಸಾಯಿಸ್ಬೇಕು. ಓಕೆ. ಆಲ್ ರೈಟ್. ನಾನು ಗೆಲ್ಬೇಕು. ಓಕೆ. ಸೊ ಏನಾಗಿದೆ ನಿನ್ನಲ್ಲಿ? ಸೈನಿಕನ, ಮಂತ್ರಿನ, ಏನು ಆ ಒಂದು ಯುದ್ಧದಲ್ಲಿ? ಸೈನಿಕ ಮುಖ್ಯಸ್ಥ. ಓಕೆ, ಸೈನಿಕರಲ್ಲಿ ಮುಖ್ಯಸ್ಥ, ಸೇನಾಧಿಪತಿ ಅನ್ಬೋದು, ಆ ಥರನ? ಆಲ್ ರೈಟ್. ಸರಿ, ಏನು ನಡೀತಾ ಇದೆ ಅಂತ ನೋಡ್ಕೊಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗು. ಇಸ್ರೇಲ್ ಮತ್ತು ಅರಬ್ದು ಯುದ್ಧ ನಡೀತದೆ. ಆಲ್ ರೈಟ್. ಇಸ್ರೇಲ್ ಮತ್ತು ಅರಬ್. ಓಕೆ. ಆಲ್ ರೈಟ್. ಯಾವ ಕಾರಣಕ್ಕಾಗಿ ಯುದ್ಧ ನಡೀತದೆ ಅಂತ ಗೊತ್ತಿದೆಯಾ? ಸ್ಥಳ ಬಿಡುಗಡೆಗೆ. ಓಕೆ, ಸ್ಥಳ ಬಿಟ್ಕೊಡು ಅಂತ ಕೇಳ್ತಿದ್ದಾರೆ. ಆಲ್ ರೈಟ್. ಏನಾಗ್ತಾಯಿದೆ ನೋಡ್ಕೊಂಡು ಹೇಳು ಯುದ್ಧದಲ್ಲಿ. ಎಲ್ಲ ತಯಾರಾಗಿದ್ದಾರೆ. ಓಕೆ. ಗುರುಜಿಯವರು ತಮ್ಮ ದಿವ್ಯ ಶಕ್ತಿಯಿಂದ ರವಿಯವರ ಒಳ ಮನಸ್ಸನ್ನು ಮಾತನಾಡಿಸುವ ಪ್ರಯತ್ನದಲ್ಲಿದ್ದಾರೆ. ರವಿಯ ಸ್ನೇಹಿತನನ್ನು ಹಿಂದಿನ ಜನ್ಮದಲ್ಲಿ ಯುದ್ಧದಲ್ಲಿ ಕೊಂದಿರಲಾಗುತ್ತದೆ. ಎರಡು ಆತ್ಮಗಳು ಒಂದೇ ದೇಹದಲ್ಲಿ ಸೇರಿದವು. ರವಿ ಮತ್ತು ಪ್ರೀತಮ್ ಇವರಿಬ್ಬರ ಗೆಳೆತನ 3-4 ಜನ್ಮಗಳ ಹಿನ್ನೆಲೆ. ರವಿಯ ಹವ್ಯಾಸಗಳು ಹಿಂದಿನ ಜನ್ಮಗಳ ವರದಾನಗಳು. 8ನೇ ವರ್ಷದಲ್ಲೇ ಆಶ್ಚರ್ಯ ವಿಷಯಗಳ ಬಗ್ಗೆ ಆಸಕ್ತಿ. ವಿಶೇಷವಾದ ಅನ್ವೇಷಣೆ, ಬೆಂಕಿಯ ಶೇಖರಣೆಗಳಲ್ಲಿ ತೊಡಗಿದ್ದ ರವಿ ಒಬ್ಬ ಅದ್ಭುತ ಸಾಧಕನಾದನು. ಆಲ್ ರೈಟ್. ಆತನ ಹೆಸರು ಏನಿತ್ತು ಆ ಒಂದು ಜನ್ಮದಲ್ಲಿ? ವಿಜಯ. ಅದೇ ಜನ್ಮದಲ್ಲಿ ವಿಜಯನಾ? ಇಲ್ಲ. ಹಾಂ, ರಿಯಾಜ್. ಹೌದಾ? ರಿಯಾಜ್. ಆಲ್ ರೈಟ್. ಓಕೆ. ಅಥವಾ ಈ ಜನ್ಮದಲ್ಲಿ ವಿಜಯ್. ಆಲ್ ರೈಟ್. ಈಗ ಓಕೆ, ನಿನ್ನ ಕ್ಲೋಸ್ ಫ್ರೆಂಡ್ ಅಂತ ಏನು ಹೇಳ್ತೀಯ ನೀವು, ತುಂಬ ಬಿಟ್ಟಿರೋಕ್ಕಾಗಲ್ಲ, ಮಿಸ್ ಮಾಡ್ಕೊತೀನಿ ಅಂತ ಯಾರು ಗೆಳೆ ಅಂತ ಹೇಳಿದೆ ಈ ಒಂದು ಜನ್ಮದಲ್ಲಿ, ರವಿ ಆಗಿರೋಂಥ ಜನ್ಮದಲ್ಲಿ. ಆ ಯುದ್ಧಕ್ಕೂ ಈ ಜನ್ಮದ ನಿನ್ನ ಒಳ್ಳೆ ಗೆಳೆಯನಿಗೂ ಏನಾದ್ರು ಸಂಬಂಧ ಇದೆಯಾ? ಗೆಳೆತನಕ್ಕೂ ಸಂಬಂಧ ಇದೆಯಾ? ಏನು ಕಾರಣ ಇದೆ ಅಂತ ಹುಡುಕು. ಗೊತ್ತಾಗ್ತಲ್ಲ. ಆಲ್ ರೈಟ್. ಸೊ ವಿಜಯ್ ಅಂದರೆ ಯಾರು? ಈಗ ನಾವು ಮಿಥುನ್ ಅಂತ ಏನು ಅಥವಾ ಪ್ರೀತಮ್ ಅಂತ ಆತನೇನಾ? ಹೌದು. ಆಲ್ ರೈಟ್. ಸೊ ಏನು ಪ್ರೀತಮ್ ಅಂತ ಕರಿತೀವೋ ಆತನ ಹೆಸರು ವಿಜಯ್ ಅಲ್ವಾ? ಆತಂದ ಹೇಳ್ತಿದ್ಯಲ್ವ ನೀನು? ಆಲ್ ರೈಟ್. ಸೊ ಆ ಒಂದು ಜನ್ಮದಲ್ಲಿ ನಿನ್ನ ಪ್ರಾಣ ಉಳಿಸೋಕ್ಕೋಸ್ಕರ ಆತ ತನ್ನ ಜೀವನ ಕೊಟ್ಟ ಅಲ್ವಾ? ಆ ಒಂದು ಕಾರಣಕ್ಕೆ ಈ ಜನ್ಮದಲ್ಲೂ ನಿನಗೆ ಪ್ರೀತಮ್ ಅಥವಾ ಏನು ವಿಜಯ್ ಅಂತ ನೀನು ಹೇಳ್ತೀಯೋ ಆತ ನಿಂಗೆ ತುಂಬ ಇಷ್ಟ. ಹೌದು. ಆಲ್ ರೈಟ್. ನೀನು ಯುದ್ಧದಲ್ಲಿ ವಿಜಯ್
ಅಥವಾ ಈ ಜನ್ಮದ ವಿಜಯ ಆಗಿನ ಟೈಮ್ಲಿ ರಿಯಾಜ್ ಏನು ಕರಿತಿದ್ದೋ ಆತ ಸತ್ತಾಗ ಏನಾಯ್ತು ನಿನಗೆ? ಆ ಒಂದು ಟೈಮಲ್ಲಿ ಏನು ಮಾಡ್ತಿದ್ದೆ ನೀನು ಆತ ಸತ್ತಾದ್ಮೇಲೆ? ಅಳ್ತಾ ಇದೆಯಾ? ಆಲ್ ರೈಟ್. ಸೊ ಅದಾದ್ಮೇಲೆ ಬದುಕಿದೆ ಎಷ್ಟೊಂದು ವರ್ಷ ಏನಾದ್ರು ಬದುಕಿದ್ಯಾ? ಇಲ್ಲ. ಏನಾಯ್ತು ಆಮೇಲೆ? ಸಾಯಿಸ್ಬಿಟ್ರು ನೀನನ್ನ ಎಲ್ಲರನ್ನ ಅದೇ ಯುದ್ಧದಲ್ಲಿ? ಆಲ್ ರೈಟ್. ಓಕೆ ರೈಟ್. ಅದು ಒಂದೇ ಜನ್ಮದಲ್ಲಿ ಪರಿಚಯ ಆಗಿರೋದು ಅಥವಾ ಇನ್ಯಾವ್ದಾದ್ರು ಬೇರೆ ಜನ್ಮಗಳಿದಾವೆ ಅಂತ ಚೆಕ್ ಮಾಡಿ ನೋಡಿ ಹೇಳು. ಹೌದಾ? ಯಾವ ಒಂದು ಲೈಫ್, ಇನ್ನೊಂದು ಯಾವ ಒಂದು ಜನ್ಮ? ನಾವಿಬ್ರು ಆತ್ಮಗಳಾಗಿ ಒಂದೇ ದೇಹದಲ್ಲಿ. ಓಹೋ, ಆತ್ಮಗಳಾಗಿ ಅಂದ್ರೆ ಪ್ರೇತಾತ್ಮಗಳಾಗ ಅಥವಾ ಆತ್ಮಗಳಾಗಿ? ಯಾವ ರೀತಿಯಲ್ಲಿ? ಒಬ್ಬ ಕಾಡು ಮನುಷ್ಯನ ಮೈ ಮೇಲಿದ್ವಿ. ಒಬ್ಬ ಕಾಡು ಮನುಷ್ಯನ ದೇಹದಲ್ಲಿ ನೀವಿಬ್ರು ಪ್ರೇತಾತ್ಮಗಳ ಅನ್ಬೋದು ಅಥವಾ ಆತ್ಮಗಳಾಗಿ? ಅವನ ಮೈಯಲ್ಲಿದ್ವಿ. ಆತನ ಮೈಯಲ್ಲಿದ್ರಿ, ನಿಮ್ಮ ಸ್ವಂತ ದೇಹ ಅಲ್ಲ ಅದು? ಅಲ್ಲ. ಆಲ್ ರೈಟ್. ಓಕೆ. ಅಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇತ್ತಾ ನಿಮಗೆ? ಗೊತ್ತಿಲ್ಲ. ಆಲ್ ರೈಟ್. ಈಗ ಆ ಕಾಡು ಮನುಷ್ಯನ ದೇಹದಲ್ಲಿ ಇಬ್ರು ಇದ್ರು, ಏನೇನು ಮಾಡ್ತಾ ಇದ್ರಿ ನೀವಿಬ್ರು ಅಲ್ಲಿ ಇದ್ಕೊಂಡು? ಅವನು ಬೇರೆ, ನಾನು ಬೇರೆ ಇದ್ವಿ. ಒಂದೇ ದೇಹದಲ್ಲಿ ಬೇರೆ ಬೇರೆ ಕಡೆ ಇದ್ರ? ಹೌದು. ಓಕೆ. ಆಲ್ ರೈಟ್. ಸರಿ, ಈ ಒಂದು ಜನ್ಮ ರೆಫರೆನ್ಸ್ ಆಗಿರುತ್ತೆ, ಯುದ್ಧದ ಒಂದು ಜನ್ಮ ಏನಿತ್ತು ಅದೊಂದು ರೆಫರೆನ್ಸ್ ಆಗಿರುತ್ತೆ. ಅದು ಬಿಟ್ಟರೆ ಇನ್ಯಾವುದಾದ್ರೂ ಜನ್ಮಗಳು ಈ ಒಂದು ಜನ್ಮದ ನಿಮ್ಮ ಗೆಳೆತನಕ್ಕೆ ಕಾರಣ ಆಗಿರುವಂಥ ಇನ್ನೊಂದು ಯಾವುದಾದ್ರು ಇನ್ನೂ 1-2 ಜನ್ಮಗಳು ಅಥವಾ ಎಷ್ಟೊಂದು ಏನಾದ್ರು ಜನ್ಮಗಳು ಕಾರಣ ಇದೆಯಂತ ಚೆಕ್ ಮಾಡ್ಕೊಂಡು ನೋಡು. ಇಲ್ಲ. ಓಕೆ. ಸೊ ಮುಖ್ಯವಾಗಿ ಈ 2 ಹಿಂದಿನ ಜನ್ಮಗಳು ನಿನಗೆ ಮತ್ತು ಈ ಜನ್ಮದ ವಿಜಯ್ ಆತನಿಗೇನು ಪ್ರೀತಮ್ ಅಂತ ಕರಿತೀವಿ, ಸೊ ಇಬ್ಬರು ಕ್ಲೋಸ್ ಆಗಿ ಫ್ರೆಂಡ್ಶಿಪ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆಯಲ್ವಾ? ಸೊ ಇನ್ನೊಂದು ಪ್ರಶ್ನೆ ಕಡೆ ಮುಂದುವರಿಸಿದ್ದಾರೆ. ಹಾಗೂ ಈಗಿನ ಜನ್ಮದ ರವಿ ಆಗಿದಂಥ ಈ ದೇಹಕ್ಕೆ ಆತ್ಮನ ರವಿ ಅಂತ ಬದಲಾಗಿದೆ. ಈ ಒಂದು ಆತ್ಮಕ್ಕೆ ನೇಚರ್ ಕಂಡ್ರೆ ತುಂಬ ಇಷ್ಟ. ನೇಚರ್ ಅಂದ್ರೇ ಇಷ್ಟ. ಎಲ್ಲೋದ್ರೂ ಒಳ್ಳೆ ಕಾಡಿಗಿಂತ ಹೆಚ್ಚು ಬೆಟ್ಟ, ಒಳ್ಳೆ ನೀರು, ಒಂದು ದಡದಲ್ಲಿ ಕುಂದ್ರೋಕ್ಕೆ, ನೇಚರಲ್ಲಿರೋಕ್ಕೆ ತುಂಬ ಆಸೆ ಪಡುವಂಥ ರವಿಯ ಈ ಜನ್ಮದ ಆಸೆಗೆ ಯಾವುದಾದ್ರೂ ಜನ್ಮದ ಕಾರಣ ಇದ್ದರೆ ಆ ಒಂದು ಜನ್ಮಕ್ಕೆ ಕರ್ಕೊಂಡು ಹೋಗುತ್ತೆ ನಿನ್ನ ಮನಸ್ಸು. ಆಗ ನೀನು ನನಗೆ ಅಂತ ಹೇಳ್ತೀಯ? 1, 2, 3. ಆಲ್ ರೈಟ್. ಏನು ಕಾಣಿಸ್ತಾ ಇದೆ? ಚಿರತೆ. ಆಲ್ ರೈಟ್. ಸೊ ಚಿರತೆಯಾಗಿ ನೀನು ಏನು ಮಾಡ್ತಿದ್ದೆ? ನೀರು ಕುಡಿತಾ ಇದ್ದೀನಿ. ಆಲ್ ರೈಟ್. ಒಂದು ಕಾಡಲ್ಲ? ಓಕೆ. ಯಾವ್ಯಾವ ರೀತಿ ಬದುಕ್ತಾ ಇದೆ ಅಂತ ನೋಡ್ಕೊಂಡು ನೀನು ಅಲ್ಲಿ ಏನೇನು ಕೆಲಸಗಳ ಮಾಡ್ತಾ ಇದೆ, ಯಾವ ರೀತಿ ಬದುಕ್ತಾ ಇದೆ, ಚಟುವಟಿಕೆಗಳು ಏನೇನಿದು ಅನ್ನೋದ್ರ ಬಗ್ಗೆ ನನಗೆ ಸಂಕ್ಷಿಪ್ತವಾಗಿ ವಿವರಿಸ್ತಾ ಹೋಗು. ನನ್ನ ಜೊತೆ ತುಂಬ ಚಿರತೆಗಳಿದೆ. ಆಲ್ ರೈಟ್. ತುಂಬ ದೊಡ್ಡ ಕಾಡು. ಓಕೆ. ಸರಿ. ನದಿ ಎಲ್ಲ ಇದೆ. ಆಲ್ ರೈಟ್. ನದಿ ಎಲ್ಲ ಇದೆ. ಎತ್ತರವಾದ ಪ್ರದೇಶ, ಬೆಟ್ಟ. ಓಕೆ. ಎತ್ತರವಾದ ಪ್ರದೇಶ, ಬೆಟ್ಟ. ಓಕೆ. ಬೇಟೆ ಮುಗಿಸಿ ಬೆಟ್ಟದ ಮೇಲೆ ಗೂಡಿದೆ. ಓಕೆ. ಅಲ್ಲೋಗ್ತೆ. ಆಲ್ ರೈಟ್. ಓಕೆ. ಸೊ ಈ ಒಂದು ಬೆಟ್ಟದಲ್ಲಿ, ಕಾಡಲ್ಲಿ ಆ ನೀರಿನ ಹತ್ರ ಇದ್ದು ಅದೇ ಒಂದು ಗುಣಗಳು ಈ ಜನ್ಮದ ರವಿಲ್ ಬಂದಿದೆ ಅಂತ ಚೆಕ್ ಮಾಡ್ಕೋ. ಹೌದು ನನಗೆ ಎಸ್ ಅಂತ ಹೇಳು. ಹೌದು. ಆಲ್ ರೈಟ್. ಓಕೆ. ಸೊ ಈ ಚಿರತೆಯಾಗಿರೋಂಥ ಒಂದು ಜನ್ಮ ಕಾರಣ ಆಗಿದೆ ನಿನ್ನ ಈ ಜನ್ಮದ ಬೆಟ್ಟ, ಒಳ್ಳೆ ಪ್ರದೇಶ, ನೈಸರ್ಗಿಕ ಸ್ಥಳಗಳಿರೋಕೆ, ನೋಡೋಕೆ, ಹೋಗೋಕೆ. ಈಗ ಅದೇ ರೀತಿಯಾಗಿ ಇನ್ನು ಯಾವುದಾದ್ರೂ ಬೇರೆ ಜನ್ಮಗಳು ಕಾರಣ ಆಗಿದ್ರೆ ಈ ಜನ್ಮದ ಕುತೂಹಲಕಾರಿಯಾದಂಥ ಬೆಟ್ಟಗಳ ಹತ್ರ ಹೋಗೋದು, ನದಿಗಳ ತೀರ ಹತ್ರ ಹೋಗೋದು, ನೀರು ತೀರ ಹತ್ರ ಹೋಗೋದು, ಅಥವಾ ಒಳ್ಳೊಳ್ಳೆ ಸ್ಥಳಗಳ ಹತ್ರ ಹೋಗುವಂಥದ್ದು ಇನ್ಯಾವುದಾದ್ರು ಜನ್ಮಕ್ಕೆ ಸಂಬಂಧಪಟ್ಟಿದ್ರೆ ನಿನ್ನ ಮನಸ್ಸು ಆ ಒಂದು ಜನ್ಮಕ್ಕೆ ಕರ್ಕೊಂಡು ಹೋಗುತ್ತೆ.
ಆಗ ನೀನು ನನಗೆ ಅಂತ ಹೇಳ್ತೀಯ. 1 2 3 ಗೋ. ಆಲ್ ರೈಟ್. ಏನು ಕಾಣಿಸ್ತಾ ಇದೆ? ನದಿ. ಓಕೆ. ಏನು ಮಾಡ್ತಾ ಇದ್ದೀನಿ ನೀನಲ್ಲಿ? ಕ್ಯಾಮ್ರಾ ಶೂಟ್ ಮಾಡ್ತಾ ಇದೆಯಾ? ಓಕೆ. ಏನು ನಿನ್ನ ಹವ್ಯಾಸನ ಅದು ಅಥವಾ ಪ್ರೊಫೆಷನಲ್ ನೀನು? ಫೋಟೋಗ್ರಫಿಲಿ ಏನಾದ್ರು ಸ್ಪೆಷಲೈಸ್ಡ್ ಇದೆಯಾ? ಅಂದರೆ ಬರೀ ನೇಚರ್ ಫೋಟೋ ತೆಗೆಯೋದೆ ಅಥವಾ ಬೇರೆ ಪ್ರಾಣಿಗಳ ಫೋಟೋ ತೆಗೆಯೋದೆ ಅಥವಾ ಯಾರು ಬೇಕಾದ್ರೂ ಫೋಟೋ ತೆಗಿತೀನಿ ಅಂತ ಏನಾರು ಇದೆಯಾ? ಬರೀ ನೇಚರ್ ಫೋಟೋಸ್. ಓಕೆ. ಆಲ್ ರೈಟ್. ಸೊ ಎಷ್ಟನೇ ವಯಸ್ಸಲ್ಲಿ ನೀನು ಸೇರ್ಕೊಂಡಿದ್ದು ಫೋಟೋಗ್ರಫಿಲಿ ಕೆಲಸಕ್ಕೆ ಅಂತ? 15. ಎಷ್ಟು? 15 ವರ್ಷ. ಆಲ್ ರೈಟ್. ಸೊ ನೀನು ಆ ಒಂದು ಜನ್ಮದಲ್ಲಿ ಎಷ್ಟನೇ ವಯಸ್ಸಿನವರೆಗೂ ಆ ಒಂದು ಕೆಲಸ ಮಾಡ್ತಿದ್ದೆ? 3 ವರ್ಷನಾ? ಅದಾದ್ಮೇಲೆ ಏನು ಮಾಡಿದೆ? 18ನೇ ವರ್ಷ ಸತ್ತೋಗ್ಬಿಟ್ಟಿದ್ಯಾ? ಹೇಗೆ ಸತ್ತೋದೆ ಅಂತ ನೋಡ್ಕೊಂಡು ಹೇಳ್ತಾ ಹೋಗು. ಬೆಟ್ಟದ ಮೇಲಿಂದ ಬಿದ್ದು. ಓಕೆ. ನೀನಾಗೆ ಬಿದ್ದಿದ್ದೆ ಅಥವಾ ಕಾಲ್ ಜಾರ್ ಬಿದ್ದಿದ್ದೆ ಅಥವಾ ಯಾರೋ ತಳ್ಳಿದ್ದೆ? ಒಳ್ಳೆ ಬೆಟ್ಟದಿಂದ ಬಿದ್ದು ಸತ್ತಿರೋದು ನಿಜ ಅಲ್ವಾ? ಪ್ರಕೃತಿ ನೋಡಿ ಮೈ ಮರೆತು ಬಿದ್ದೆ. ಆಲ್ ರೈಟ್. ಪ್ರಕೃತಿನ ನೋಡಿ ಮೈ ಮರೆತು ಬಿದ್ದಿದ್ದು. ಓಕೆ. ಅಷ್ಟೊಂದು ಪ್ರೀತಿ ಅಲ್ವಾ ನಿಂಗೆ? ಹೌದು. ಆಲ್ ರೈಟ್. ಓಕೆ. ಆ ಒಂದು ಜನ್ಮಕ್ಕೂ ಕಾರಣ ಆಗಿದೆ ಈ ಒಂದು ಜನ್ಮದ ಈ ಒಂದು ಹವ್ಯಾಸಕ್ಕೆ, ಆಸೆಗೆ ಅಲ್ಲ. ಓಕೆ. ಆಗ ಸಾವನ್ನಪ್ಪಿದ ಮಹಿಳೆ ಜೀವಂತವಾಗಿರೋ ರವಿಯ ದೇಹದಲ್ಲಿ ಸೇರ್ಕೊಂಡಿರ್ತಾಳೆ. ಅದು ಯಾಕಪ್ಪ ಅಂತಂದ್ರೆ ಅವನಿಗೆ ಯಾವ ಪ್ರೀತಿಯೂ ಸಿಗಬಾರ್ದು, ಅವನಿಗೆ ಮದುವೆ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ. ಅದೇ ರೀತಿಯಾಗಿ ನಿನ್ನ ಈ ಜನ್ಮದ ಟ್ಯಾಲೆಂಟ್ಸ್ನ ವಿಷಯವಾಗಿ ಹುಡ್ಕೋತಾರೆ. ಅಂದರೆ ನೀನು ಓದಿರೋದಕ್ಕೂ ನೀನು ಮಾಡ್ತಾ ಇರೋ ಕೆಲಸಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಆದ್ರೂ ಒಳ್ಳೆ ಇನ್ನೋವೇಟಿವ್ ಐಡಿಯಾಸು, ಇನ್ನೋವೇಟಿವ್ ಟೆಕ್ನಾಲಜಿ ಮುಖಾಂತರನೋ ನೀನು ಕಲಿಯದೇ ಇದ್ರೂ ಒಳ್ಳೆ ಇನ್ವೆನ್ಷನ್ ಮಾಡ್ತಾ ಇದೆ. ನೀನೇ ಉದಾಹರಣೆ ಹೇಳಿರೋ ಹಾಗೆ ಕೌನ್ಸಿಲಿಂಗಲ್ಲಿ ಕಾಯಿಲ್ ಇಂಡಿಯಾ ಮೆಟಲ್ ಡಿಟೆಕ್ಟ್ಸ್ ಮಾಡೋ ಹಾಗೆ, ಅಥವಾ ಇನ್ನೇನು ಪ್ರಾಜೆಕ್ಟ್ಸ್ ನಂಗೆ ಹೇಳಿದೆಯೋ, ಎಷ್ಟೊಂದು ಪ್ರಾಜೆಕ್ಟ್ಸ್ನ ಗೆದ್ದಿದೆಯಾ ನೀನು, ಚೆನ್ನಾಗಿ ಮಾಡಿದೆ ಅಂತ ಶಾಬಾಷನ್ನು ಪಡ್ಕೊಂಡಿದ್ದೆ ನಿಮ್ಮ ಬಾಸ್ ಕಡೆಯಿಂದ ಎಲ್ಲ. ಆದರೆ ಅದರ ಹಿನ್ನೆಲೆ ಏನೂ ಇಲ್ಲ, ಎಲ್ಲೂ ಓದು ಇಲ್ಲ, ತಿಳ್ಕೊಂಡಿಲ್ಲ. ಆದರೂ ಆ ಒಂದು ಪ್ರಾಜೆಕ್ಟ್ಗಳನ್ನ ಅಥವಾ ಈ ಥರದ ಒಂದು ಇನೋವೇಟಿವ್ ಐಡಿಯಾಸ್ನ ಹುಡ್ಕೋದ್ರಲ್ಲಿ ತುಂಬ ಸಕ್ಷಮ ಅಥವಾ ತುಂಬ ನಿನ್ನ ಹತ್ರ ಒಂದು ಪರ್ಫಾರ್ಮೆನ್ಸ್ ಜಾಸ್ತಿ ಕೊಡೋಕ್ಕೆ ಅವಕಾಶ ಇತ್ತು. ಸೊ ನನ್ನ ಪ್ರಶ್ನೆ ಅಂದರೆ, ಈ ಎಲ್ಲ ಟ್ಯಾಲೆಂಟ್ಸ್ ನೀನು ಏನೇನು ಈ ಒಂದು ಲೈಫಲ್ಲಿ, ಕರೆಂಟ್ ಲೈಫಲ್ಲಿ, ಪ್ರಸ್ತುತ ಬದುಕಿನಲ್ಲಿ ಏನೇನು ನೀನು ಒಂದು ಟ್ಯಾಲೆಂಟ್ಸ್ನ ನಿನ್ನ ಹತ್ರ ಇದೆ, ಅದರಿಂದ ನೀನು ಬಳಸ್ಕೊಂಡು ಚೆನ್ನಾಗಿ ಹೆಸರು ಮಾಡ್ತಾ ಇದೆಯಾ, ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿದೆಯಾ, ಈ ಜನ್ಮದ ಈ ಒಂದು ಒಳ್ಳೆ ನಿನ್ನ ಈ ಟ್ಯಾಲೆಂಟ್ಸ್ಗಳಿಗೆ, ಓದದೇ ಇದ್ರೂ ಬಂದಂಥ ಈ ಟ್ಯಾಲೆಂಟ್ಸ್ಗಳಿಗೆ ಯಾವುದಾದ್ರೂ ಲೈಫ್ ಕಾರಣ ಆಗಿದ್ರೆ ನಿನ್ನ ಮನಸ್ಸು ಆ ಒಂದು ಲೈಫಿಗೆ ಕರ್ಕೊಂಡು ಹೋಗುತ್ತೆ. 1 2 3 ಆಗ ನೀನು ನನಗೆ ಅಂತ ಹೇಳ್ತೀಯ. ಗೋ. ಆಲ್ ರೈಟ್. ಏನು ಕಾಣಿಸ್ತಾ ಇದೆ? ಮನೆ. ಓಕೆ. ಆ ಮನೆ ನೋಡ್ತೀರ, ಏನು ಅನಿಸುತ್ತೆ ಇದು? ನಿಮ್ಮ ಮನೆನಾ? ಓಕೆ. ಯಾರೇ ಇರ್ತಾ ಇದ್ರು ಆ ಮನೆಯಲ್ಲಿ? ಅಪ್ಪ ಅಮ್ಮ. ಓಕೆ. ಎಷ್ಟು ವಯಸ್ಸು ನಿನಗಾಗ? 8 ವರ್ಷ. ಓಕೆ. ಆಲ್ ರೈಟ್. ಸೊ ಆ ಒಂದು ಜನ್ಮದ ಘಟನೆಗಳಿಗೂ ಈ ಜನ್ಮದ ಈ ಒಂದು ಒಳ್ಳೆ ಟ್ಯಾಲೆಂಟ್ಸ್ಗಳು ಏನು ಸಂಬಂಧ ಇದೆ ಅನ್ನೋದನ್ನ ಹುಡುಕ್ತಾ ಹೇಳ್ತಾ ಹೋಗು. ಎಲ್ಲಾದ್ರಲ್ಲೂ ಆಸಕ್ತಿ ಇತ್ತು. ಓಕೆ. 8ನೇ ವಯಸ್ಸಿಂದನೇ ಶುರುವಾಗಿದೆ ನಿನ್ನಲ್ಲಿ. ಹೌದಾ? ಓಕೆ. ಏನೇನಂದ್ರಲ್ಲಿ ಆಸಕ್ತಿ ತೋರಿಸ್ತಾ ಇದೆ ಆ ಒಂದು ಜನ್ಮದಲ್ಲಿ? ಓದೋದು. ಓಕೆ.
ಈಜೊಡಿಯೋದು. ಆಲ್ ರೈಟ್. ಮತ್ತೆ ಹಾರ್ಸ್ ರೈಡಿಂಗ್. ಓಕೆ. ಮತ್ತೆ ಏನಾರು ಇದೆಯಾ? ತಯಾರಿಸಿ. ಏನ್ ತಯಾರಿಸೋದು? ಏನಂದ್ರೆ ಅದನ್ನ ಸೊ ಏನ್ ಮನ್ಸು ಮಾಡ್ತೀವೋ ಅದನ್ನ. ಹೌದು. ಏನೇನು ತಯಾರಿಸಿದೆ ಆ ಒಂದು ಲೈಫಲ್ಲಿ? ನೋಡ್ಕೊ ಏನೇನು ತಯಾರಿಸಿದೆ ಅಂತ. ಬೆಂಕಿನ ಶೇಖರಿಸಿರೋದು. ಬೆಂಕಿನ? ಹೌದು. ಶೇಖರಣೆ ಯಾವ ರೀತಿ ಅಂತ? ಬೆಂಕಿನ ಶೇಖರಣೆ ಮಾಡಿದ್ರೆ ನಂಗೆ ಗೊತ್ತಾಗ್ಲಿಲ್ಲ. ಅದು ಆರೋಗ್ಯದಂಗೆ ಪೂರ್ತಿಯಾಗಿರುತ್ತೆ. ಓಕೆ, ಆರೋಗ್ಯದಂಗೆ ಮಾಡೋದು. ಹೌದು. ಗಾಳಿಲಿ ಮಾಡಿದೆ. ಗಾಳಿ ಏನ್ ಮಾಡಿದ್ಯಾ? ನೀರೆತ್ತುವ ಮೆಷಿನ್ ಗಾಳಿಲಿ. ಹೌದು. ಆಲ್ ರೈಟ್. ಸೊ ಇನ್ನೂ ಅನೇಕ ಈ ತರ ಒಂದು ಸಾಧನೆಗಳು ಆ ಒಂದು ಜನ್ಮದಿಂದಲೇ ಈ ಜನ್ಮದ ರವಿಗೆ ಬಂದಿದೆ ಅಂತ ಚೆಕ್ ಮಾಡ್ಕೋ. ಹೌದು. ಓಕೆ, ಈ ತರದ ಒಂದು ಕ್ವಾಲಿಟೀಸ್ ಬರೋಕೆ ಇನ್ಯಾವ್ದಾದ್ರು ಲೈಫ್ ಕಾರಣ ಇದ್ರೆ ಲೈಫ್ ಕಾರಣ ಹೋಗುತ್ತೆ, ಇಲ್ಲದೆ ಇದ್ರೆ ಬ್ಲಾಂಕ್ ಕಾಣಿಸುತ್ತೆ. 1 2 3 ಗೋ. ಆಲ್ ರೈಟ್. ಏನ್ ಕಾಣಿಸ್ತಾ ಇದೆ? ಸಿಟಿ. ಓಕೆ, ಏನ್ ಮಾಡ್ತಾ ಇದ್ದೀನಿ ನೀನಲ್ಲಿ? ನಿಂತಿದೀಯಾ? ಓಕೆ, ಎಷ್ಟು ವಯಸ್ಸು ಆಗಿದೆ ಅಂತ ಅನ್ಸುತ್ತೆ ನಿಂಗೆ? 20. ಓಕೆ, ಸೊ ಆ ಒಂದು ಜನ್ಮದ ಯಾವ್ಯಾವ ಗುಣಗಳು ಈ ಜನ್ಮಕ್ಕೆ ಬರೋಕ್ಕೆ ಅವಕಾಶ ಆಗುತ್ತೆ ನೋಡ್ಕೊಂಡು ಹೇಳ್ತಾ ಹೋಗು. ಸಿಗರೇಟ್ಸ್. ಆಲ್ ರೈಟ್. ಮತ್ತೆ ಏನು? ಓಡೋದು ಅಂದ್ರೆ ರನ್ನಿಂಗ್ ಮಾಡೋದು. ಆಲ್ ರೈಟ್. ಮತ್ತೆ ಪ್ರೀತಿ. ಸೊ ಪ್ರೀತಿ ಅಂದ್ರೆ ಎಲ್ಲರನ್ನ ಪ್ರೀತಿಸೋದು ಅಥವಾ ಯಾವ್ದಾರ ಒಂದು ಪ್ರೀತಿಯ ವಿಷಯ? ಹೌದು. ಪ್ರೀತಿಯ ವಿಷಯನ? ಹೌದು. ಆಲ್ ರೈಟ್. ಸೊ ಈ ಜನ್ಮದಲ್ಲಿ ಏನಾರ ಆ ಥರ ಸಮಸ್ಯೆ ಆಗಿದೆಯಾ? ಹೌದು. ಓಕೆ, ಸೊ ಆ ಒಂದು ಜನ್ಮದ ಆಗು ಹೋಗಿಗೂ ಈ ಜನ್ಮದ ಆಗು ಹೋಗಿಗೂ ಏನಾದ್ರು ಸಂಬಂಧ ಇದೆಯಾ? ಹೌದು. ಯಾವ ರೀತಿ ಅಂತ ಹೇಳಕ್ ಸಾಧ್ಯ ಇದೆಯಾ? ಆ ಜನ್ಮದಲ್ಲಿ 1948. ಓಕೆ, ಇಯರ್ ನೆನಪಿದೆಯಲ್ವಾ? ಹೌದು. ಆಲ್ ರೈಟ್. ಹೇಳು, ಏನಾಗ್ತಿದೆ? ದೇಶದ ಮುಖ್ಯಸ್ಥ. ಗುರುಜಿಯವರು ತಮ್ಮ ದಿವ್ಯ ಶಕ್ತಿಯಿಂದ ರವಿಯವರ ಒಳ ಮನಸ್ಸನ್ನು ಮಾತನಾಡಿಸುವ ಪ್ರಯತ್ನದಲ್ಲಿದ್ದಾರೆ. ರವಿಯ ಸ್ನೇಹಿತನನ್ನು ಹಿಂದಿನ ಜನ್ಮದಲ್ಲಿ ಯುದ್ಧದಲ್ಲಿ ಕೊಂದಿರಲಾಗುತ್ತದೆ. 2 ಆತ್ಮಗಳು ಒಂದೇ ದೇಹದಲ್ಲಿ ಸೇರಿದವು. ರವಿ ಮತ್ತು ಪ್ರೀತಮ್ ಇವರಿಬ್ಬರ ಗೆಳೆತನ 3-4 ಜನ್ಮಗಳ ಹಿನ್ನೆಲೆ. ರವಿಯ ಹವ್ಯಾಸಗಳು ಹಿಂದಿನ ಜನ್ಮಗಳ ವರದಾನಗಳು. 8ನೇ ವರ್ಷದಲ್ಲೇ ಆಶ್ಚರ್ಯ ವಿಷಯಗಳ ಬಗ್ಗೆ ಆಸಕ್ತಿ. ವಿಶೇಷವಾದ ಅನ್ವೇಷಣೆ. ಬೆಂಕಿಯ ಶೇಖರಣೆಗಳಲ್ಲಿ ತೊಡಗಿದ್ದ ರವಿ ಒಬ್ಬ ಅದ್ಭುತ ಸಾಧಕನಾದನು. ಮುಂದಿನ ಕೆಲ ವಿಷಯಗಳು ರವಿಯ ಜೀವನದ
ಪ್ರಮುಖ ಹಾಗೂ ಗುಪ್ತ ವಿಚಾರಗಳಾದ ಕಾರಣ ಅವುಗಳನ್ನು ಪ್ರಕಟಿಸಲಾಗಲಿಲ್ಲ. ಕ್ಷಮಿಸಿ. ನಮಸ್ಕಾರ. ಓಕೆ, ಈಗ ನಿಮ್ದು ಫಸ್ಟ್ ಸೆಷನ್ ಆದ್ಮೇಲೆ ಇನ್ನೂ 2 ಸೆಷನ್ಗಳು ನಮ್ಮ ಮನೆಯಲ್ಲಿ ಹೀಲಿಂಗ್ ಸೆಂಟರ್ ಮಾಡಿದ್ವಿ. ಹೌದು. ಇದಾದ್ಮೇಲೆ ನಿಮಗೆ ಏನೇನು ಚೇಂಜಸ್ ಅನಿಸ್ತಾ ಇದೆ? ಈಗ ಮನಸ್ಸು ತುಂಬಾ ಹಗುರ ಅನ್ನಿಸ್ತಾ ಇದೆ. ಆಮೇಲೆ ನಾನೊಂದು ಕನ್ಫ್ಯೂಷನ್ ಏನಿತ್ತು, ನನ್ನ ಸಮಸ್ಯೆಗಳೇನಿತ್ತು, ಅದರಲ್ಲಿ ನಾನು ವ್ಯತ್ಯಾಸ ಕಂಡಿದ್ದೀನಿ. ನನ್ಗಿರೋ ಒಂದು ಸಮಸ್ಯೆಗಳಿಗಾಗಿರ್ಬೋದು, ಇಲ್ಲಾಂದ್ರೆ ಒಂದು ಕುತೂಹಲ ಆಗಿರ್ಬೋದು, ಇದಕ್ಕೊಂದು ತೆರೆ ಕಂಡಿದೆ. ಸಂಜೀವಿನಿ ಸ್ಪಿರಿಚುವಲ್ ಹೀಲಿಂಗ್ ಸೆಂಟರ್ ಮಾತ್ರ ನನ್ನ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಒಂದು ತುಂಬಾ ಒಳ್ಳೆ ಕೆಲಸ ಆಯ್ತು ಸರ್. ಸೊ ನಿಮಗೆ ಸಮಸ್ಯೆಗಳಿಂದ ಹೆಚ್ಚು ಒಂದು ಕುತೂಹಲದ ಮೇಲೆ ಜಾಸ್ತಿ ಗಮನ ಇತ್ತು. ಸೊ ಕುತೂಹಲ ನಿಮಗೆ ಮನಸ್ಸಲ್ಲಿ ಯಾಕೆ ಈ ತರ ಒಂದು ಒಳ್ಳೆ ಸ್ನೇಹ ಆಗ್ತಾ ಇತ್ತು, ಅಥವಾ ಯಾಕೆ ಈ ತರ ನಾನು ಆಗ್ತಿದೀನಿ ಅಂತ ಎಲ್ಲ ಒಂದು ಪ್ರಶ್ನೆಗಳಿಗೆ ಒಂದು ಉತ್ತರ ಸಿಕ್ಕಿದೆ. ಸೊ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಕ್ಕಿದೆ. ಅಫ್ಕೋರ್ಸ್ ಜೊತೆಗೆ ಒಂದು ಹೀಲಿಂಗ್ ಏನಾಗಿದೆ ಅಂದ್ರೆ, ಒಂದು ಹೀಲಿಂಗ್ ಅಂದ್ರೆ ಇವರು ಈ ಮುಖ್ಯವಾದ ಘಟಗಳಲ್ಲಿ ಅಥವಾ ಮುಖ್ಯವಾದ ಒಂದು ಇವೆಂಟ್ ಅಲ್ಲಿ ಡಿಸಿಷನ್ ಕನ್ಫ್ಯೂಷನ್ ಆಗ್ತಿತ್ತು ಮುಂಚೆ ಎಲ್ಲ. ಸೊ ಅದೊಂದು ಪಾರ್ಟ್ ಅಲ್ಲಿ ಹೀಲಿಂಗ್ ಆಗಿದೆ. ಈಗ ಒಳ್ಳೆ ರೀತಿಯಾಗಿ ಡಿಸಿಷನ್ ತೊಗೊಳಕ್ ಸಾಧ್ಯ ಆಗ್ತಿದೆ. ಈ ಒಂದು ಹೀಲಿಂಗ್ ಆಗಿ ಒಂದು 15 days ಮೇಲೆ ಆಯ್ತು ಅನ್ಸುತ್ತೆ. ಈಗ 15 days ಆಯ್ತಲ್ವಾ? ಸೊ ಈಗ ಒಂದು ಒಳ್ಳೆ ಒಂದು ಫಲಿತಾಂಶ ಸಿಕ್ಕಿದೆ. ಹೀಲಿಂಗ್ ಗಿಂತ ಹೆಚ್ಚು ಒಂದು ಕುತೂಹಲಕ್ಕೆ ಒಂದು ಎಂಡ್ ಕೊಡ್ಬೇಕಾಗಿತ್ತು. ಆ ಎಂಡ್ ಸಿಕ್ಕಾಗಿದೆ ಇವರಿಗೆ, ಒಂದು ರಿಲೀಫ್ ಸಿಕ್ಕಿದೆ. ಜೊತೆಗೆ ಒಂದು ಸಣ್ಣ ಪುಟ್ಟ ಹೀಲಿಂಗ್ ಆಗಿದೆ. ಸೊ ಮನಸ್ಸು ಆಗಿದೆ. ಪ್ರೇತಾತ್ಮ ಮತ್ತೆ ಪ್ರೇತಾತ್ಮ ಅಂತ ಬಂದಾಗ ಇವ್ರು ಹೇಳಿರೋ ಹಾಗೆ ಪ್ರೇತಾತ್ಮ ಸೆಷನ್ ನಾನು ನಂಬ್ತಾನೆ ಇರ್ಲಿಲ್ಲ ಅದನ್ನ. ನಿಜವಾಗ್ಲೂ ನಾನು ಒಂದು ಪ್ರೇತಾತ್ಮ ಈ ಪ್ರೋಗ್ರಾಮ್ ಅಂದ್ರೆ ಬೇರೆ ಚಾನಲ್ಗಳೆಲ್ಲ ಬರುತ್ತೆ, ಈ ಚಾನಲ್ಗಳನ್ನ ನೋಡಿದೀನಿ ನಾನು. ಅವಾಗ ನಾನು ನಂಬ್ತಾನೆ ಇರ್ಲಿಲ್ಲ. ಸೊ ಆಮೇಲೆ ನಾನು ಒಂದ್ಸಲಿ ಬೇರೆಯವ್ರದ್ದು ಸೆಷನ್ ನಡಿಬೇಕಾದ್ರೆ ನಾನು ಒಂದ್ಸಲಿ ಡೈರೆಕ್ಟ್ ಆಗಿ ನೋಡಿ, ಒಂದ್ಸಲಿ ನಾನು ಟ್ರೈ ಮಾಡೋಣ, ನನ್ನ ಒಂದು ಜೀವನದಲ್ಲಿ ಏನಿದೆ ಕುತೂಹಲ ಅಂತ ಹೇಳಿ ನಾನು ಒಂದ್ಸಲಿ ಬಂದು ನನ್ಗೊಂದ್ಸಲಿ ಅನುಭವ ಆದ್ಮೇಲೆ ನನಗಿದು ಸಂಪೂರ್ಣವಾಗಿ ನನಗೆ ನಂಬಿಕೆ ಬಂದಿದೆ. ಸೊ ಇದು 100% ಸತ್ಯ, ನಿಜ. ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ. ಓಕೆ, ನಮ್ಮ ಉದ್ದೇಶ ಏನಂದ್ರೆ ಇದು ನಂಬಬೇಕು ಅನ್ನೋದೇನಿಲ್ಲ. ನಂಬ್ಲಿ ಬಿಡ್ಲಿ ಅಥವಾ ನಂಬಿಕೆ ಮುಖ್ಯ ಅಲ್ಲ. ಇಲ್ಲಿ ಒಂದು ಸಮಸ್ಯೆಗಳಿಗೆ ಅದ್ರ ಪರಿಹಾರ ಹುಡ್ಕೋದೇ ಮುಖ್ಯವಾದ ಅಂಶ ಆಗಿದೆ. ಸೊ ಪುನರ್ಜನ್ಮ ಏನಾದ್ರೂ ಇರ್ಲಿ, ನಿಮ್ಗೆ ಏನಾದ್ರು ನಂಬಿಕೆ ಇರುತ್ತೋ ಬಿಡುತ್ತೋ, ಸೊ ನಿಮ್ ಸಮಸ್ಯೆಗಳಿಗೆ ಒಂದು ಪರಿಹಾರ ಅಂತ ಪ್ರಯತ್ನ ಮಾಡಿದಾಗ ಖಂಡಿತವಾಗ್ಲೂ ಪ್ರಯತ್ನ ಸಿಗುವಂತ ಸಾಧ್ಯತೆ ಇರುತ್ತೆ. ಚೆನ್ನಾಗಿ ಲೈಫ್ ಲೀಡ್ ಮಾಡೋದು ಒಂದು ಅವಕಾಶ ಸಿಗುತ್ತೆ. ಕೆಲವರು ನಂಬ್ತಾರ ಇರ್ತಾರೆ ಗುರುಜಿಗಳು, ಏನಂದ್ರೆ ಅದನ್ನ ನೋಡಿ ಇದೆಲ್ಲ ನಮ್ಗೆ ನಾನ್ ನಂಬೋದಿಲ್ಲ, ಇದೆಲ್ಲ ಅವ್ರಿಗೆ ಸಮಸ್ಯೆ ಇದ್ರೂ ಅದನ್ನ ಧಿಕ್ಕರಿಸ್ಬಿಡ್ತಾರೆ ಕೆಲವರು. ಈಗ ಇದಕ್ಕೆ ನೀವೇ ಒಳ್ಳೆ ಉದಾಹರಣೆ. ಯಾಕಂದ್ರೆ ನಾನು ಟ್ರೈ ಮಾಡ್ಬೇಕಂತೀನಿ ಗುರುಜಿ, ಅದ್ರ ನಂಬಿಕೆ ಇಲ್ಲ ಅಂತ ಮುಂಚೆ ಹೇಳಿದ್ವಿ. ಟ್ರೈ ಮಾಡಿ ಅಂತ ಹೇಳಿದಾಗ ನಿಮ್ಗೆ ಇದೊಂಥರ ಅನುಭವ ಆಯ್ತು. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಅನುಭವ ಆದಾಗ್ಲೇನೆ ಏನೊಂದು ಹೇಳಕ್ ಸಾಧ್ಯ. ಇಲ್ಲಾಂದ್ರೆ ಸುಮ್ಮನೆ ಯಾರು ಟಿವಿ ತೋರಿಸ್ತಾರೆ ಅಥವಾ ಇನ್ಯಾರೋ ಪೋಷಣೆ ಮಾಡ್ತಾರೆ ಅಂದ್ರೆ ನಂಬಕ್ಕಾಗಲ್ಲ. ಮನುಷ್ಯನಿಗೆ ಸ್ವಂತ ಅನುಭವ ಬೇಕು. ಸೊ ಅನುಭವಕ್ಕಿಂತಲೂ ಹೆಚ್ಚು ಯಾರ್ಯಾರು ಸಮಸ್ಯೆನ ಹೇಳ್ತಾ ಇರೋ ಎಲ್ಲೂ ಒಂದು ಪರಿಹಾರ ಸಿಗದೆ ಇದ್ರೆ ಇದೊಂದು ಪ್ರಯತ್ನ ಅಂತ ಮಾಡಿ, ಒಂದು ಸೆಷನ್ ತಗೊಳ್ಳಿ, ಪ್ರಯತ್ನ ಮಾಡಿ. ಸೊ ಏನಾದ್ರು ಇಂಪ್ರೂವ್ಮೆಂಟ್ಸ್ ಕಂಡ್ರೆ ಕಂಟಿನ್ಯೂ ಮಾಡಿ. ನನ್ನ ಪ್ರಕಾರ ಮೆಡಿಕಲ್ ಸೈನ್ಸ್ ಡಯಾಗ್ನೋಸ್ ಆಗದೇ ಇರೋ ಸಮಸ್ಯೆಗಳು 100 ಇರುತ್ತೆ ಅಂದ್ರೆ, ಸೊ 97-98% ಆಫ್ ದ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಹೀಲ್ಡ್ ಈಸಿಲಿ. ಸೊ ಟ್ರೈ ಮಾಡಿ ನೀವು. ಧನ್ಯವಾದ ಗುರುಜಿಗಳು. ಇದೇ ರೀತಿ ನಿಮ್ಮಲ್ಲೂ ಹಲವಾರು ಸಮಸ್ಯೆಗಳು ನಿಮಗೆ ತಿಳಿಯದೆ ಅಡಗಿರಬಹುದು. ಅದೆಲ್ಲಕ್ಕೂ ಸೂಕ್ತ ಪರಿಹಾರ ನಿಮಗೆ ಬೇಕಂದ್ರೆ ಭಾಗವಹಿಸಿ. ಸಂಜೀವಿನಿ ಜೀವನದ ನಿರ್ಭಯದ ಸೂತ್ರ.